ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು 4 ಲೇಯರ್ ಆಗಿ ಲಾಂಗ್ ಗೌನ್ನ ಸ್ಟಿಚ್ ಮಾಡೋಣ. ನಾನಿಲ್ಲಿ ಫುಲ್ಲು ಒಂದು ಸಾರಿ ಫುಲ್ಲು ತೊಗೊಂಡಿನಿ. ನಿಮ್ಮ ಹತ್ರ ಏನಾದರೂ ಓಲ್ಡ್ ಸಾರಿ ಇದ್ದರೆ ಈ ಥರ ಗೌನ್ ಹೊಲಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಹಂಗಾಗಿ ನಾನಿದು ಸಾರಿ ಸ್ವಲ್ಪ ಬೋರಾಗಿತ್ತು ಉಟ್ಕೊಳಕ್ಕೆ, ಹಂಗಾಗಿ ಗೌನ್ ಹೊಲಿದ್ರೆ ಆಯ್ತು ಅಂತಂದು ಇಲ್ಲಿ ನಾನು 2.5 ಮೀಟರು ಲೈನಿಂಗ್ ತೊಗೊಂಡಿನಿ. ಈಗ ಲೈನಿಂಗ್ನ ಸಪ್ರೇಟು ಬಾಡಿ ಪಾರ್ಟಿಗೆ ಮಾತ್ರ ಸಪ್ರೇಟು ಎಷ್ಟು ಬೇಕು ನೋಡು ಅಷ್ಟು ಬೇಕಾದಷ್ಟು ಸಪ್ರೇಟು ಲೈನಿಂಗ್ನೇ ಕಟ್ ಮಾಡ್ಕೊಂಡಿನಿ. ಇಲ್ಲಿ 4 ಲೇಯರ್ ಆಗಿ ಇದನ್ನು ಫೋಲ್ಡ್ ಮಾಡಿ ಹಾಕ್ಕೊಂಡಿನಿ. ಲೆಂತ್ ಬಂದು ನಾನು ಇಲ್ಲೊಂದು 14 ಇಂಚಷ್ಟು ಲೆಂತ್ ತೊಗೊಂಡಿನಿ. 14 ಇಂಚು ಅಥವಾ 14.25 ಇಂಚು ಲೆಂತ್ ತಗೊಂಡ್ರೆ ಸರಿ ಹೋಗುತ್ತಾ. ನಾವು ಸ್ಟಿಚ್ ಮಾಡಬೇಕಾದ್ರೆ ಹಾಫ್ ಇಂಚ್ಗಿಂತ ಸ್ವಲ್ಪ ಜಾಸ್ತಿನೂ ಹೋಗ್ಬೋದು. ಹಂಗಾಗಿ ನಾನು 14.25 ತೊಗೊಂಡಿದ್ದೀನಿ. ಇಲ್ಲಿ ನೆಕ್ ಬಂದು ಇಲ್ಲಿ 2.5 ಇಂಚ್ ತೊಗೊಂಡಿನಿ. ಬೇಕಾದರೆ ನೀವು 3 ಇಂಚು ಸಹ ತೊಗೋಬೋದು. ನಾನು ಇಲ್ಲಿ ಜಸ್ಟ್ 2.5 ಇಂಚ್ ತೊಗೊಂಡಿನಿ. 3 ಇಂಚ್ ತೊಗೊಂಡ್ರೆ ಸ್ವಲ್ಪ ಕೆಲವೊಬ್ಬರಿಗೆ ಭುಜ ಜಾರುತ್ತಂತಾರೆ. ಆ ಥರ ಭುಜ ಜಾರಕ್ಕಿಂತ ಜಸ್ಟ್ ನಾವಿಲ್ಲಿ 2.5 ಇಂಚ್ ತೊಗೊಂಡ್ವಿ ಅಂದರೆ ಕರೆಕ್ಟಾಗಿ ಶೇಪ್ ಬರುತ್ತೆ. ಆಮೇಲೆ ಶೋಲ್ಡರ್ ಬಂದು ನಾನು ಇಲ್ಲಿ 3.5 ಇಂಚು ತೊಗೊಂಡಿನಿ. ಈ ಕಡೆ ಹಾಫ್ ಇಂಚು ಆ ಕಡೆ ಹಾಫ್ ಇಂಚ್ ಹೋದ್ರೂ ನಮಗೆ 2.5 ಇಂಚು ಶೋಲ್ಡರ್ ಬರುತ್ತೆ. ಹಂಗಾಗಿ ನಾನಿಲ್ಲಿ 3.5 ಇಂಚಷ್ಟು ಶೋಲ್ಡರ್ ತೊಗೊಂಡಿನಿ. ಕರೆಕ್ಟಾಗಿ ನಾವು ಮೆಜರ್ಮೆಂಟ್ ಮಾಡಿಕೊಂಡು ತೊಗೊಂಡ್ರೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಏನೂ ಇದಾಗೋದಿಲ್ಲ. ಇಲ್ಲಿ ನೆಕ್ ಲೆಂತ್ ಬಂದು ನಾನು ಫ್ರಂಟು 5.5 ಇಂಚ್ ತೊಗೊಳಕತ್ತೀನಿ. 5.5 ಇಂಚು ಇಲ್ಲ ನಮಗೆ ಇನ್ನೂ ಸ್ವಲ್ಪ ಕಡಿಮೆ ಬೇಕಂದ್ರೂ ಒಂದು 4 ಇಂಚಷ್ಟು ತಗೊಂಡ್ರೂ ಕರೆಕ್ಟ್ ಆಗುತ್ತೆ. ನೀವೇನಾದರೂ ಡಿಸೈನ್ ಮಾಡ್ತೀನಂದ್ರೆ 4 ಇಂಚು ಅಥವಾ 4.5 ಇಂಚ್ ಆದರೆ ತೊಗೊಂಡ್ರೆ ಸಾಕು. ಇಲ್ಲ ರೌಂಡ್ ನೆಕ್ಕು ಅಷ್ಟು ಚೌಕ್ ನೆಕ್ ಇಡ್ತೀವಿ ಅಂದ್ರೆ 5.5 ಆದರೆ ಕರೆಕ್ಟ್ ಆಗುತ್ತಾ. ಇಲ್ಲಿ ನಾನು ಹಾರ್ಮೋನ್ಸ್ ಬಂದು ಇಲ್ಲಿ 6.5 ಇಂಚ್ ತೊಗೊಂಡಿದ್ದೀನಿ. ಜಾಸ್ತಿ 6.5 ಇಂಚ್ಗಿನ್ನ 7 ಇಂಚ್ ತೊಗೊಂಡ್ರೂ ನಡೀತಾ. ಸ್ವಲ್ಪ ದಪ್ಪ ಇದ್ದರೆ 7 ಇಂಚ್ ತೊಗೊಂಡ್ರೆ ನಡೀತಾ. ಸಾಕು, ನಾನಿಲ್ಲಿ XXL ಒಳಗೆ ಸ್ಟಿಚ್ ಮಾಡಕತ್ತೀನಿ. ಹಂಗಾಗಿ ನಾನಿಲ್ಲಿ 6.5 ಇಂಚು ತೊಗೊಂಡಿದ್ದೀನಿ. ಇದನ್ನು ಕೂಡ ಈ ಥರ ಕರೆಕ್ಟಾಗಿ ಅದನ್ನು ನೋಡಿಕೊಂಡು ಅದು ಎಲ್ಲಿ ಬರ್ತೋ ಅಲ್ಲಿಗೆ ಕರೆಕ್ಟಾಗಿ ಈ ಥರ ಸ್ಕೇಲ್ ಬೇಕಾದರೆ ಸ್ಕೇಲ್ ಇಟ್ಟು ಲೈನ್ ಮಾಡ್ಕೋಬೋದು. ಅಥವಾ ಇಲ್ಲಾಂದ್ರೆ ಕರೋಲ್ ಸ್ಕೇಲ್ ಬರ್ತಾವಲ್ರಿ, ಈಗ ಆ ಥರ ಕರೋಲ್ ಸ್ಕೇಲ್ ತಗೊಂಡು ಸ್ಟಿಚ್ ಮಾಡ್ಬೋದು. ಬಟ್ ನನ್ನ ತಲೆ ಕರೋಲ್ ಸ್ಕೇಲ್ ಇದ್ದಿಲ್ಲ, ನಾನು ಹಂಗಾಗಿ ಇದನ್ನು ನಾರ್ಮಲ್ ಸ್ಕೇಲ್ ತಗೊಂಡು ಲೈನ್ ಹಾಕ್ಕೊಳಕತ್ತೀನಿ. ನಿಮಗೆ ಫ್ರಂಟು ಅಥವಾ ಬ್ಯಾಕು ಯಾವುದಾದ್ರೂ ಡಿಸೈನ್ ಬೇಕಾದರೆ ಡಿಸೈನ್ ಮಾಡ್ಕೋಬೋದು. ನಾನಿಲ್ಲಿ ಡಿಸೈನ್ ಏನು ಮಾಡ್ತಾಯಿಲ್ಲ, ಜಸ್ಟು ಈ ಥರ ಯು ಶೇಪು ಸ್ವಲ್ಪ ಯು ಶೇಪ್ ಬರೋಂಗೆ ಜಸ್ಟು ಫ್ರಂಟ್ ಅಷ್ಟೇ ಯು ಶೇಪ್ ಬರೋಂಗೆ ಈ ಥರ ಯು ಶೇಪ್ ಮಾಡ್ಕೊಳಕತ್ತೀನಿ. ಇದು ರೆಡಿ ಫುಲ್ ಬಂದು 10 ಇಂಚ್ ಐತೆ. ಆದರೂ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ. 1.5 ಇಂಚಷ್ಟು ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಕರೆಕ್ಟು ಇದು ಮೆಜರ್ಮೆಂಟ್ ಬಂದು 10 ಇಂಚ್ ಐತಿ. ಅದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಸರಿ ಹೋಗುತ್ತೆ. ಇಲ್ಲ ಜಾಸ್ತಿ ಅಂದರೂ 2 ಇಂಚ್ ತೊಗೊಂಡ್ರೂ ಬರುತ್ತೆ. ನಾನಿಲ್ಲಿ ಜಸ್ಟು 1.5 ಇಂಚ್ ಮಾತ್ರ ತೊಗೊಂಡಿನಿ. ಇವಾಗ ಇದನ್ನು ಹಾರ್ಮೋನ್ಸ್ ಶೇಪ್ ಹಾಕ್ಕೊಳ್ಳೋಣ. ಹಾಫ್ ಇಂಚು ಇದು ಮಾಡಿಕೊಂಡು ಅಲ್ಲಿಗೆ ಮಾಪ್ ಹಿಡ್ಕೊಂಡು ಶೇಪ್ ಹಾಕೊಂಡ್ರೆ ನೀಟಾಗಿ ಶೇಪ್ ಬರುತ್ತೆ. ಫ್ರಂಟ್ ಬಂದು ಹಾಫ್ ಇಂಚು ಅದಕ್ಕಿಂತ ಹಾಫ್ ಇಂಚು ಕೆಳಗೆ ತೊಗೊಂಡು ಶೇಪ್ ಹಾಕೋಬೇಕು. ನೋಡಿ, ನಾನಿಲ್ಲಿ ಹಾಫ್ ಇಂಚ್ ಕಡಿಮೆ ತೊಗೊಂಡಿನಿ. ಸ್ವಲ್ಪ ನಾವು ಫ್ರಂಟ್ ಪಾರ್ಟ್ನ ಸ್ವಲ್ಪ ಒಳಗಡೆನೇ ಕಟ್ ಮಾಡ್ತೀವಲ್ಲ, ಹಂಗಾಗಿ ಇಲ್ಲಿ ಒಂದು ಹಾಫ್ ಇಂಚು ಕಡಿಮೆ ತೊಗೊಂಡು ಶೇಪ್ ಮಾಡ್ಕೊಂಡಿನಿ. ಬನ್ನಿ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಇದನ್ನು ಬಟ್ಟೆನ ಈ ಥರ ಟರ್ನ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಕೂಡ ಇದೇ ರೀತಿನ ಮಾರ್ಕ್ ಹಾಕ್ಕೊಂಡು ನಮ್ಗೆ ಲೆಂತ್ ಎಷ್ಟು ಬೇಕು ನೋಡು ಅಷ್ಟೇ ಲೆಂತ್ ನೋಡಿಕೊಂಡು ಲೆಂತ್ ಹಾಕೋಬೇಕು. ನಾನಿಲ್ಲಿ ಸದ್ಯಕ್ಕೆ ಲೆಂತ್ ಬಂದು 7 ಇಂಚ್ ತಗೊಂಡಿದ್ದೀನಿ. ನಿಮಗೆ ಇನ್ನೂ ಡೀಪ್ ಬೇಕಂದರೆ ಇನ್ನೂ ಲೆಂತ್ ತೊಗೋಬೋದು. ನಾನು ಸಾಕಿಷ್ಟ ಲೆಂತು 7 ಇಂಚ್ ಆದರೆ ಇನ್ನೂ ಡೀಪ್ನೇ ಆಗೈತಿ.
ನಾನಿಲ್ಲಿ ಬ್ಯಾಕೇನು ಡಿಸೈನ್ ಕೊಡ್ತಿಲ್ಲ, ಜಸ್ಟ್ ಈ ಥರ ಚೌಕಾಕಾರದಾಗ ಡಿಸೈನ್ ಮಾಡಕತ್ತೀನಿ. ಈಗ ಇದನ್ನು ಮುಂಭಾಗ ಮತ್ತು ಹಿಂಭಾಗನ ಎರಡೂ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಅದೇ ರೀತಿ ಈ ಕಡೆ ಆರ್ಮೋಲ್ಸ್ ಬರ್ತಲ್ಲ, ಆರ್ಮೋಲ್ಸನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಕಟ್ ಮಾಡಿಕೊಂಡು ಫ್ರಂಟು ಮತ್ತು ಬ್ಯಾಕು ಸಪ್ರೇಟ್ ಮಾಡ್ಕೋಬೇಕು. ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಫ್ರಂಟು ನಾವೇನು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ, 1/2 ಇಂಚನ್ನ ಆಮೇಲೆ ಕಟ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಫ್ರಂಟು ಬ್ಯಾಕು ಎರಡು ಹಾಕೊಂಡಿನಿ. ಇವಾಗ ಫ್ರಂಟ್ ಪಾರ್ಟ್ ತೊಗೊಂಡು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ, ಅದನ್ನು 1/2 ಇಂಚನ್ನ ಕಟ್ ಮಾಡ್ಕೊಳ್ಳೋಣ. ನಾನು 1/2 ಇಂಚ್ ಕಟ್ ಮಾಡ್ಕೊಂಡಿನಿ. ಈಗ ಅದೇ ರೀತಿನ ಫುಲ್ಲು ಸ್ಯಾರಿ ತೊಗೊಂಡಿದ್ವಲ್ರಿ, ನಮಗೆ ಆ ಕಡೆ ಡಿಸೈನ್ ಬೇಕು, ಆ ಕಡೆ ನಾನು ಇದನ್ನು ಎಲ್ಲೋ ಪಾರ್ಟ್ ಐತಿ, ಇದು 3 ಥರ ಐತಿ, ಹಂಗಾಗಿ ನಾನು ತೊಗೊಂಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಬಟ್ಟೆ ಬಿಟ್ಟು ಕಟ್ ಮಾಡ್ಕೋಬೇಕು. ನಾನು ಇದನ್ನು ಆಮೇಲೆ 4 ಲೇಯರ್ ಆಗಿ ಸ್ಟಿಚ್ ಮಾಡ್ತೀನಿ ಅಂದೆಲ್ಲ, ಅದಕ್ಕೆ ಇಲ್ಲಿ ನಾನು 10 ಇಂಚಷ್ಟು ಲೆಂತ್ ತೊಗೊಂಡು 4 ಲೇಯರ್ ಆಗಿ ಕಟ್ ಮಾಡ್ಕೊಂಡಿನಿ. ಬನ್ನಿ ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನಾವು ಬಟ್ಟೆ ಇದನ್ನು ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡಿರ್ತೀವಲ್ರಿ, ಅದನ್ನು ಅದ್ರ ಮೇಲೆ ಇಟ್ಟು ಈ ಥರ ಸ್ಟಿಚ್ ಮಾಡ್ಕೊಂಡು ಇದನ್ನು ಟರ್ನ್ ಮಾಡಿ ಈ ಥರ ಸ್ಟಿಚ್ ಮಾಡಿದರೆ ನೀಟಾಗಿ ಶೇಪ್ ಬರುತ್ತೆ. ಫ್ರಂಟ್ ಪಾರ್ಟ್ ಇಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಅದನ್ನು ಅಪೋಸಿಟ್ ಹಾಕೋಬೇಕು. ಅಪೋಸಿಟ್ ಹಾಕ್ಯಂದ್ರೆ ನಾವು ಸೇಪು ನೀಟಾಗಿ ಬರುತ್ತೆ. ಇಲ್ಲ ನಾವು ಲೇಸ್ ಹಚ್ತೀವಂದ್ರೆ ಲೇಸ್ ಬೇಸ್ ಹಚ್ಬೋದು. ನಾನು ಲೇಸ್ ಏನು ಹಚ್ಚಿಲ್ಲ, ಜಸ್ಟ್ ಅದ್ರ ಮೇಲೆ ಸ್ಟಿಚ್ ಇಟ್ಟು ಅದನ್ನು ಅಪೋಸಿಟ್ ಹಾಕ್ಕೊಂಡಿನಿ. ಅದೇ ಥರ ಬ್ಯಾಕ್ ಪಾರ್ಟ್ ಸಹ ಅದೇ ಥರನ ಸ್ಟಿಚ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ನೋಡಿ, ಈಗ ಬ್ಯಾಕು ಮತ್ತು ಫ್ರಂಟು ಎರಡೂ ಸಹ ರೆಡಿ ಆಯಿತು. ನಾನಿಲ್ಲಿ ಸ್ಲೀವ್ ಕಟ್ಟಿಂಗನ್ನು ತೋರಿಸ್ಲಿಲ್ಲ, ಸ್ಲೀವ್ ಅಟ್ಯಾಚ್ ಮಾಡೋದನ್ನು ತೋರಿಸ್ತಿಲ್ಲ. ಆ ವಿಡಿಯೋ ಡಿಲೀಟ್ ಆಗೈತಿ, ಹಾಗಾಗಿ ನಾನು ಅದನ್ನೇನು ತೋರಿಸ್ತಿಲ್ಲ. ಇಲ್ಲಿ ಸ್ಲೀವ್ನು ಅಟ್ಯಾಚ್ ಆಗೈತಿ. ನೋಡಿ, ಇಲ್ಲಿ ಫುಲ್ಲು ಬಾಡಿ ಪಾರ್ಟು ರೆಡಿ ಆಗೈತಿ. ಬನ್ನಿ ಇವಾಗ ಕೆಳಗೆ ಲೇಯರ್ ಆಗಿ ಬೇಕಲ್ರಿ ನಮ್ಗೆ, 4 ಲೇಯರ್ ಮಾಡೀವಲ್ಲ, ಆ 4 ಲೇಯರ್ನ ಇವಾಗ ಈ ಥರ ಚಿಕ್ಕದಾಗಿ ನಿಲ್ಗೆ ಕಟ್ಟಬೇಕು. ಯಾವ ಥರ ಅಂದ್ರೆ ಸಣ್ಣದಾಗಿ ನೆರಿಗೆ ಮಾಡಿದ್ವಂದ್ರೆ ನಮ್ಗೆ ಫ್ಯಾಬ್ರಿಕ್ ಕರೆಕ್ಟ್ ಬರುತ್ತೆ. ಆಮೇಲೆ ಫ್ಯಾಬ್ರಿಕ್ಕು ಫಸ್ಟ್ ಪಾರ್ಟು ಮತ್ತು ಸೆಕೆಂಡ್ ಪಾರ್ಟಿಗೆ, ಫಸ್ಟ್ ಪಾರ್ಟಿಗೆ ಸ್ವಲ್ಪ ಕಡಿಮೆನೇ ಬರುತ್ತೆ, ಆಮೇಲೆ ಸೆಕೆಂಡ್ ಪಾರ್ಟಿಗೆ ಜಾಸ್ತಿ ಬರುತ್ತೆ, ಮತ್ತು ಥರ್ಡ್ ಪಾರ್ಟಿಗೂ ಸ್ವಲ್ಪ ಜಾಸ್ತಿ, 4ನೇದಕ್ಕೂ ಸ್ವಲ್ಪ ಜಾಸ್ತಿ ಬರುತ್ತೆ. ನೋಡಿ, ಇಲ್ಲಿ ನಾನು ಇದು 4 ಪಾರ್ಟ್ ನಾನು ತೋರ್ಸಕತ್ತಿದ್ದು, ಹಂಗಾಗಿ ಲೆಂತು ತುಂಬಾ ಜಾಸ್ತಿ ಐತಿ. ನಾವು ಒಂದೇ ಇದು ಆಗಿದ್ರಂದ್ರೆ ಕರೆಕ್ಟ್ ಅನಿಸ್ತಿತ್ತು. ಇಲ್ಲಿ ನೋಡಿ, ಇಲ್ಲಿ ನಾನು 3 ಲೇಯರು ಆಲ್ರೆಡಿ ಅಟ್ಯಾಚ್ ಮಾಡ್ಕೊಂಡಿನಿ. ಇವಾಗ 4ನೇ ಲೇಯರ್ ಸಹ ಇದ್ರ ಮೇಲಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಇವಾಗ ನೀಟಾಗಿ ನೋಡಿಕೊಂಡು ಅದನ್ನು ಸ್ಟಿಚ್ ಮಾಡ್ಕೊಂಡ್ವಿ ಅಂದ್ರೆ ನಮ್ಗೆ ಬಟ್ಟೆ ಎಲ್ಲಿ ವೇಸ್ಟ್ ಆಗೋದಿಲ್ಲ. ಫುಲ್ಲು ಸ್ಯಾರಿ ತೊಗೊಂಡಿರ್ತೀವಲ್ಲ, ಫುಲ್ ಸ್ಯಾರಿ ಸಹ ಯೂಸ್ ಆಗುತ್ತೆ. ಬನ್ನಿ ಇದಕ್ಕೆ ಇವಾಗ ಲೈನಿಂಗ್ ಹಾಕ್ಕೊಳ್ಳೋಣ. ನಾನು ಲೈನಿಂಗ್ ಬಂದು ಅಲ್ಲಿ ಬಾಡಿ ಪಾರ್ಟ್ ಎಷ್ಟೈತೋ ಅಷ್ಟು ನೋಡಿಕೊಂಡು, ಬಾಡಿ ಪಾರ್ಟು 15 ಇಂಚ್ ಐತಿ, 15 ಇಂಚು ಬಾಡಿ ಪಾರ್ಟ್ ತೊಗೊಂಡಿನಿ. ಸ್ವಲ್ಪ ನಾನು 1 ಇಂಚು ಜಾಸ್ತಿನ ತೊಗೊಂಡಿನಿ, ಬಾಡಿ ಪಾರ್ಟ್ಗಿಂತ 1 ಇಂಚು ಜಾಸ್ತಿ ತೊಗೊಂಡಿನಿ. ಯಾಕೆಂದರೆ ಒಂದು ನಿಲ್ಗೆ ಮುಂದ್ಗಡೆ ಒಂದು ನಿಲ್ಗೆ ಬಂತಂದ್ರೆ ನೀಟ್ ಅನಿಸ್ತೈತೆ ಅಂದ್ಕೊಂಡು, ಹಂಗಾಗಿ ನಾನು ಜಾಸ್ತಿ ತೊಗೊಂಡಿನಿ. ಆಮೇಲೆ ಕೆಳಗಡೆ ಬಂದು 1/2 ಇಂಚು, ಈ ಕಡೆ 1/2 ಇಂಚು ತೊಗೊಂಡು ಇದನ್ನು ಸೇಪ್ ಹಾಕಬೇಕು. ಆ ಥರ ಅಂಬ್ರೆಲಾ ಸೇಪ್ ಬರ್ತಲ್ರಿ, ಆ ಥರ ಅಂಬ್ರೆಲಾ ಸೇಪ್ ಬರೋವರೆಗೂ ಇದನ್ನು ಸೇಪ್ ಹಾಕ್ಕೋಬೇಕು. ಸೇಪ್ ಹಾಕ್ಕೊಂಡು ಇದನ್ನು ನೀಟಾಗಿ 2 ಸೈಡು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಕಟ್ ಮಾಡ್ಕೊಂಡಿದ್ದಾಯಿತು. ಈ ಥರ ಫುಲ್ಲು ನಾನು ಇಲ್ಲಿ 2.5 ಮೀಟರ್ ತೊಗೊಂಡಿದ್ನಲ್ಲ, 2 ಮೀಟರ್ ಲೈನಿಂಗ್ನ ಯೂಸ್ ಮಾಡಕತ್ತೀನಿ. 1/2 ಮೀಟ್ರ್ ಮಾತ್ರ ಬಾಡಿ ಪಾರ್ಟಿಗೆ ಯೂಸ್ ಮಾಡೀನಿ. ಇಲ್ಲಿ ಕೆಳಗಡೆ ಬಂದು ಈ ಥರ ನೀಟಾಗಿ ಚಿಕ್ಕದಾಗಿ ಇದನ್ನು ಹೊಲಿಗೆ ಹಾಕ್ಕೋಬೇಕು. ಹಂಗಾದ್ರೆ ನೀಟಾಗಿ ಕುಂದಿರ್ತೈತೆ ಬಟ್ಟೆ. ಅದೇ ರೀತಿಯೇ ಇಲ್ಲಿ ಆವಾಗಲೇ 4 ಲೇಯರು ಸ್ಟಿಚ್ ಮಾಡಿದ್ವಲ್ಲ, ಆ 4 ಲೇಯರ್ನು ಇವಾಗ ಕೆಳಗಡೆ ನಾನು ಸ್ಟಿಚ್ ಹಾಕ್ಕೊಂಡಿದ್ದಲ್ಲ, ಇವಾಗ ಸಣ್ಣದಾಗಿ ನಿಮ್ಮ ಹತ್ರ ಸಣ್ಣದಾಗಿ ಸ್ಟಿಚ್ ಹಾಕ್ಕೋಬೇಕು. ನಿಮ್ಮ ಹತ್ರ ಏನಾದರೂ ಪಿಕೋ ಮಿಷಿನ್ ಇದ್ರೆ ಪಿಕೋ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಾಗುತ್ತೆ. ಮನೆ ಇವಾಗ ನಂದು ಸ್ಟಿಚ್ ಹಾಕ್ಕೊಂಡಾಗೈತಿ. ಇವಾಗ ಕೆಳಗಡೆ ಬಾಡಿ ಪಾರ್ಟ್ ಇಟ್ಟು ಮೇಲ್ಗಡೆ ನಾವು 4 ಲೇಯರ್ ಆಗಿ ಸ್ಟಿಚ್ ಮಾಡ್ಕೊಂಡಿದ್ವಲ್ಲ, 4 ಲೇಯರ್ದು
ಫ್ಯಾಬ್ರಿಕ್ಕು ಮತ್ತು ಅಸ್ತರನ ಎರಡೂ ಸೇರಿ, ಲೈನಿಂಗು ಎರಡೂ ಸೇರಿನೇ ಅದ್ರ ಮೇಲ್ಗಡೆ ಇಟ್ಟು ನೀಟಾಗಿ ರೌಂಡಾಗಿ ಸ್ಟಿಚ್ ಮಾಡಬೇಕು ಅದು ಬರೋವರೆಗೂ. ನೋಡಿ ಗೌನು ರೆಡಿ ಆಯ್ತು. ಎಷ್ಟು ಚೆನ್ನಾಗಿ ಅನ್ಸಾಕತ್ತೈತಿ. ನನಗಂತೂ ತುಂಬಾ ಖುಷಿ ಅನ್ಸಾಕತ್ತೈತಿ. ನಮ್ಮ ಕೈಯಾರೆ ನಾವು ಈ ಥರ ಗೌನ್ನ ಸ್ಟಿಚ್ ಮಾಡಿದ್ವಿ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ನೋಡಿ ನಾನು ಎಷ್ಟು ಅಗಲ ಬಂದೈತಲ್ಲ, ಈ ಥರ ಫುಲ್ ಅಗಲ ಬಂದೈತಿ. ಲೈನಿಂಗ್ ಕೂಡ ನಾನು ಕಾಲ್ವರೆಗೂ ಲೈನಿಂಗ್ ಸಹ ಫುಲ್ ಹಾಕೀನಿ. ಫುಲ್ಲು ಲೆಂತ್ ಲೈನಿಂಗ್ ಬಂದ್ರೂ ಚೆನ್ನಾಗಿ ಅನ್ನಿಸ್ತೈತಿ. ಹಂಗಾಗಿ ನಾನು ಫುಲ್ಲು ಲೆಂತ್ ಅಂದರೆ ಸ್ವಲ್ಪ ಕಾಲ್ಕಿನ್ನ ಸ್ವಲ್ಪ ಮೇಲ್ಗಡೆ ಐತಿ, ಹಂಗಾಗಿ ನಾನು ಅದನ್ನು ಲೈನಿಂಗ್ ಹಾಕೀನಿ. ನೋಡಿ ಬ್ಯಾಕ್ ಪ್ಯಾಟು ಈ ಥರ ಕಾಣಿಸಾಕತ್ತೈತಿ. ನಾನು ಜಸ್ಟು ಚೌಕ ಇಟ್ಟಿನಲ್ಲ, ಹಂಗಾಗಿ ಇದು ಸ್ಲೀವ್ನ ಫುಲ್ ಸ್ಲೀವ್ ಇಟ್ಟಿದ್ನಿ. ಯಾಕೋ ಇಷ್ಟ ಆಗಲಿಲ್ಲ. ಆಮೇಲೆ ಫುಲ್ ಸ್ಲೀವ್ ತೆಗೆದು ಪೂರ್ತಿ ಸ್ಲೀವ್ ಬರ್ತಾವಲ್ರಿ, ಆ ಥರ ಸ್ಲೀವ್ ಇಟ್ಟಿದ್ನಿ. ಎಷ್ಟು ಅಗಲ ಆಗೈತೆ ನೋಡ್ರಿ. ನಂಗಂತರೂ ಇದನ್ನು ಹೊಲ್ದಿಂದ ಹಾಕೊಂಡಿನಂತರೂ ಸಿಕ್ಕಾಪಟ್ಟೆ ಖುಷಿ ಆಗಿಬಿಟ್ಟಿತ್ತು. ಯಾಕಂದರೆ ನಾವು ಸ್ಟಿಚ್ ಮಾಡಿ ನಾವು ಹಾಕೊಂಡ್ವಿ ಅಂದರೆ ಏನೋ ಒಂಥರ ಮನ್ಸಿಗೆ ಖುಷಿ ಆಗುತ್ತಲ್ರಿ.